ಹಲೋ, ಬನ್ನಿ ಈಗ ಬಿ ಖಾತಾ ಟು ಎ ಖಾತಾ ನೋಡೋಣ. ಬಿ ಖಾತಾ ಟು ಎ ಖಾತಾ ನಾನು ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿ 2 ವಾರ ಆಯಿತು. ಅದು ನಮ್ಮದು ಲ್ಯಾಂಡ್ದು ಸ್ವಲ್ಪ ಕೋರ್ಟ್ ಕೇಸ್ ನಡೀತಾ ಇದೆ. ಅದಕ್ಕೆ ಅವರು ಫೋನ್ ಮಾಡಿದ್ರು, ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಲ್ಯಾಂಡ್ಗೆ ಹೋಗಿ ಅಲ್ಲಿ ಕೇಸ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಬಿ ಖಾತಾ ಟು ಎ ಖಾತಾ ಏನು ಮಾಡ್ತಾರೆ ಅಂತ. ಇಲ್ಲಿ ಬಿ ಖಾತಾ ಟು ಎ ಖಾತಾ ಅಂತ ಸರ್ಚ್ ಮಾಡಿ. ಇಲ್ಲಿ ಬಿ ಖಾತಾ ಟು ಎ ಖಾತಾ ಬಂದಾಗ ಇಲ್ಲಿ ಇದಕ್ಕೆ ಹೋಗಿ, ವೆಬ್ಸೈಟಿಗೆ ಹೋಗಿ ಬಿ ಖಾತಾ ಟು ಸ್ಟೇಟಸ್ ಅಂತಿದ್ದ ಇಲ್ಲಿ ಇ ಪಿ ಐ ಡಿ, ಪ್ರಾಪರ್ಟಿ ಐ ಡಿ ಹಾಕಿ ಇಲ್ಲಿ ಕ್ಯಾಪ್ಚಾ ಎಂಟ್ರ್ ಮಾಡಿ. ಆಮೇಲೆ ಫೆಚ್ ಡೀಟೇಲ್ಸ್ ಅಂತ ಬಂದರೆ ಡೇಟ್ ಆಫ್ ಫೆಚ್ ಆಗುತ್ತೆ. ಇಲ್ಲಿ ನೋಡಿ 29th ಮೇ 2 ಗಂಟೆಗೆ ಇದು 6 ನಾವು ಅಪ್ಲಿಕೇಶನ್ ಇನಿಷಿಯೇಟೆಡು, ಸಬ್ಮಿಟ್ ಆಯಿತು. 28 ಅಂದರೆ ಇವತ್ತು 29th ಮೇ 2026 2:06 PM ಆರ್ ಐ ಇನ್ಸ್ಪೆಕ್ಷನ್ ಕಂಪ್ಲೀಟೆಡು. 3 RI ಈಗ QC ಕಳಿಸಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇದ್ರದ್ದು ಸಿಟಿಸನ್ ಲಾಗಿನ್ ಬೇಕು ಅಂದರೆ ಸಿಟಿಸನ್ ಲಾಗಿನ್ ಹೊಡೆದು ಇಲ್ಲಿ ಫೋನ್ ನಂಬರ್ ಹೊಡೀರಿ. ಇಲ್ಲಿ ನಿಮ್ಮದು ಕ್ಯಾಪ್ಚಾ ಎಂಟ್ರ್ ಮಾಡಿದರೆ OTP ಬರುತ್ತೆ. ಆ OTPನ ನಿಮ್ಮ ಮೊಬೈಲಿಗೆ ಬಂದಿರೋ OTPನ ಇಲ್ಲಿ ಎಂಟ್ರ್ ಮಾಡಿ. OTP ಬಂತು, ಇಲ್ಲಿ ಎಂಟ್ರ್ ಮಾಡಿದರೆ ನಿಮ್ಮನ್ನು OTP ಸಕ್ಸಸ್ಫುಲ್ಲು ಇಲ್ಲಿ ಬರುತ್ತೆ. ಅಪ್ಲಿಕೇಶನ್ ಸಬ್ಮಿಟೆಡ್, ಅಪ್ಲಿಕೇಶನ್ ಐ ಡಿ, ಮದರ್ EPID, ಸಾಸ್ ಐ ಡಿ ಕ್ರಿಯೇಟೆಡು, ಅಪ್ಲಿಕೇಶನ್ ಎಂಡೋರ್ಸ್ಮೆಂಟು ಎಲ್ಲ ಬರುತ್ತೆ. ಪ್ರೊಸೆಸ್ಸಲ್ಲಿದೆ. ನೋಡೋಣ ಅದು ಪೂರ್ತಿ ತೊಗೊತಾರೋ ಇಲ್ಲೋ ಗೊತ್ತಿಲ್ಲ. ಕೋರ್ಟ್ ಕೇಸ್ ನಡೀತಾರೋದ್ರಿಂದ ನಮ್ಮ ಸೈಟ್ ತೊಗೊತಾರೋ ಇಲ್ಲೋ ಗೊತ್ತಿಲ್ಲ. ಅದು ಇನ್ನೂ ಇಲ್ಲಿ ರಿಪೋರ್ಟ್ ಬರಬೇಕು. ಅಪ್ರೂವ್ಡ್ ಬೈ ಇಲ್ಲಿ 8 ಸ್ಟೆಪ್ಸ್ ಇದೆ. ಫಸ್ಟು ಅಪ್ಲಿಕೇಶನ್ ಸಬ್ಮಿಟೆಡ್ ಬೈ ಸಿಟಿಸನ್ನು, ಮೂವ್ ಟು RI, ಪ್ರಾಪರ್ಟಿ ಅಪ್ರೂವ್ಡ್ ಬೈ QC1, ಪ್ರಾಪರ್ಟಿ ಅಪ್ರೂವ್ಡ್ ಬೈ QC2, ಪ್ರಾಪರ್ಟಿ ಅಪ್ರೂವ್ಡ್ ಬೈ ಜಾಯಿಂಟ್ ಕಮಿಷನರ್. ಆದಮೇಲೆ ಪೇಮೆಂಟ್ ಕರೀತಾರೆ. ಪೇಮೆಂಟ್ ಆದಮೇಲೆ ಸಿಂಗಲ್ ಪ್ಲಾಟ್ ಸರ್ಟಿಫಿಕೇಷನ್ ಇಶ್ಯೂಡು, ಖಾತಾ ಕನ್ವರ್ಟೆಡ್ ಫ್ರಮ್ B to A ಆಗುತ್ತೆ. ಇದೆಲ್ಲ ಪ್ರೊಸೀಜರ್ ಇದೆ. ಈಗ ಸದ್ಯ RI ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ.